ಬೀದಿ ಬದಿ ವ್ಯಾಪಾರಿಗಳು ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂಥರ್ಗೌಡ ಹೇಳಿದರು. ಕುಶಾಲನಗರ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವ್ಯಾಪಾರಿಗಳ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರು, ಹಲವಾರು ಸಮಸ್ಯೆಗಳನ್ನು ಬೀದಿ ಬದಿ ವ್ಯಾಪಾರಿಗಳು ಅನುಭವಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಘಟಕವನ್ನು ಸ್ಥಾಪಿಸುವ ಮೂಲಕ ಅವರಿಗೆ ಬೆನ್ನೆಲುಬಾಗಿ ನಿಂತಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ತಾಜಾ ವಸ್ತುಗಳು ಸಿಗುವುದು ಬೀದಿ ಬದಿ ವ್ಯಾಪಾರಿಗಳ ಹತ್ತಿರ. ಹಲವಾರು ತೊಂದರೆಗಳನ್ನು ಅನುಭವಿಸುತ್ತಿರುವುದು ಬೀದಿ ಬದಿ ವ್ಯಾಪಾರಿಗಳೇ. ಅವರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಶಾಸನಬದ್ಧವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಭಯ ಹಸ್ತ ನೀಡಿದೆ ಎಂದರು. ಬಳಿಕ ಮಾತನಾಡಿದ ಕುಶಾಲನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಮುಂದಿನ ಭವಿಷ್ಯಕ್ಕೆ ಹಣವನ್ನು ಕೂಡಿಟ್ಟುಕೊಳ್ಳಬೇಕು. ಸರ್ಕಾರ ಸಾಲದ ರೂಪದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ನೀಡುತ್ತಿದ್ದು, ಸಕಾಲಕ್ಕೆ ಮರುಪಾವತಿ ಮಾಡುವ ಮೂಲಕ ಅತಿ ಹೆಚ್ಚಿನ ಸಾಲ ಪಡೆದು ವ್ಯಾಪಾರ ಅಭಿವೃದ್ಧಿ ಪಡಿಸಬೇಕು. ಸರ್ಕಾರದ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಅಧ್ಯಕ್ಷತೆಯನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷ ಆದಮ್ ವಹಿಸಿದ್ರು. ಈ ಸಂದರ್ಭದಲ್ಲಿ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗೋವಿಂದಪ್ಪ, ಮಾಜಿ ನಾಮ ನಿರ್ದೇಶಕ ಸದಸ್ಯ ಪ್ರಕಾಶ್ ಕೂಡ, ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಬೀದಿ ಬದಿ ವ್ಯಾಪಾರಿಗಳ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಸಲೀನಾ ಪೆದ್ರು, ಒಕ್ಕೂಟದ ಅಧ್ಯಕ್ಷರು ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು. ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ಸೇರಿಸಿ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಿ ಫ್ಲಾಗ್ ಮೇಲೆತ್ತಿ ಮೇಲೆತ್ತಿ ಅಲ್ಲ ಅವ್ರು ತಿಳ್ಕೊಡಿ ಅವ್ರು ಪ್ರಥಮ ಬಾರಿಗೆ ಬೀದಿ ಬದಿ ವ್ಯಾಪಾರಿಗಳ ವಿಭಾಗವನ್ನು ಘಟಕವನ್ನು ಪ್ರಾರಂಭಿಸಿದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ. ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಬೀದಿ ಬದಿ ಪರವಾಗಿ ಯಾವುದೇ ರೀತಿಯ ಘಟಕವನ್ನು ಸ್ಥಾಪನೆ ಮಾಡಿಲ್ಲ. ಆ ಒಂದು ಹೆಮ್ಮೆಯ ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಈ ಒಂದು ಬೀದಿ ಬದಿ ವ್ಯಾಪಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಉಸ್ತುವಾರಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಜಾಸ್ತಿ ಮಾತಾಡಲಿಕ್ಕೆ ಬರೋದಿಲ್ಲ. ಆದರೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಬೀದಿ ಬದಿ ವ್ಯಾಪಾರ ಅಂತ ಕೇಳೋದಕ್ಕಿಂತ ನೀವು ನಿಮ್ಮ ಜೀವನೋಪಾಯಕ್ಕಾಗಿ ಮಾಡುವಂಥ ವ್ಯಾಪಾರ. ಬೀದಿ ಬದಿ ಸೈಡಲ್ಲಿ ತೆಗೆದಿಲ್ಲ. ಬಟ್ ನಾನು ಸುಮಾರು ಕಡೆ ನೋಡ್ತೀನಿ, ನಮ್ಮ ಬ್ಯಾಂಕ್ಗಳಲ್ಲಿ ಸುಮಾರು ಬ್ಯಾಂಕ್ಗಳಲ್ಲಿ ತುಂಬ ಆಫರ್ಸ್ ಕೊಡ್ತಾ ಇದ್ದಾರೆ. ನೀವು ಫಸ್ಟು ನಿಮ್ಗೆ ಯಾವುದೇ ಗ್ಯಾರಂಟಿ ಇಲ್ಲದೆ 15,000 ನೀವು ಕೊಡಲಿಕ್ಕೆ ರೆಡಿಯಾಗಿದೆ. 15,000 ತಗೊಂಡು ನಾನು ಮೊನ್ನೆ ಇತ್ತೀಚೆಗೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡೋದು ಹೇಳ್ತಾರೆ, ಸರ್ ಲೋನ್ ಕೊಟ್ಟವ್ರು ಒಬ್ಬರು ಕಟ್ಟಕ್ಕೆ ಬರ್ತಾ ಇಲ್ಲ, ಲೋನ್ ತೊಗೊಂಡೋದ್ರು ಅವ್ರು ಕಟ್ಟಕ್ಕೆ ಬರ್ತಾ ಇಲ್ಲ ಅಂತೇಳಿ. ಈ ಕಾರ್ಯಗಳನ್ನ ಆಗದಿರೋಂಗೆ ಲೀಡರ್ಗಳು ಸ್ವಲ್ಪ ಮುಂದಾಳತ್ವ ತೊಗೊಂಡಿರೋರು ಅದನ್ನು ವಹಿಸ್ಕೊಂಡು ಮಾಡಬೇಕು. ಯಾಕಂತೇಳಿ ಸರ್ಕಾರ ಒಂದು ಯೋಜನೆ ಕೊಟ್ಟಿರುವಾಗ ನಿಮ್ಮ ಇವತ್ತು 15,000 ಕೊಡ್ತಾ ಇದ್ದಾರೆ ಫಸ್ಟ್ ಟೈಮ್. 15,000 ಸಂಪರ್ಕಿಸ್ತಾರೆ. ಬೀದಿ ಬದಿ ವ್ಯಾಪಾರಸ್ಥರನ್ನು ಸಂಪರ್ಕಿಸ್ತಿರುವಂಥ ಮನೆಗಳು ಯಾವುದು? ಎಲ್ಲ ಮನೆಗಳು ಕೂಡ ಉನ್ನತ ಅಧಿಕಾರಿಗಳು ಎಲ್ಲರೂ ಕೂಡ ನಾವು ಬೀದಿ ಬದಿ ವ್ಯಾಪಾರಸ್ಥರ ಸಂಪರ್ಕ ಮಾಡಲೇಬೇಕು. ಉತ್ತಮ ಗುಣಮಟ್ಟದ ಮತ್ತು ತಾಜಾವಾದ ಏನೇ ಬೇಕು ಅಂತಿದ್ರು ಅದು ನಾವು ರಾತ್ರಿ ಅನಿವಾರ್ಯವಾಗಿ ನಮಗೆಲ್ಲೋ 5 ಸ್ಟಾರ್ ಹೋಟೆಲು 3 ಸ್ಟಾರ್ ಹೋಟೆಲ್ಗಳು ಮುಚ್ಚಿದಾಗ ಯಾವುದೇ ಶ್ರೀಮಂತನಾದರೂ ಕೂಡ ಈ ಕಡೆ ಬೀದಿ ಬದಿ ವ್ಯಾಪಾರಸ್ಥರ ಇದಕ್ಕೆ ಬರಲೇಬೇಕು. ಒಂದಲ್ಲ ಒಂದು ಕಡೆ ಸಂಪರ್ಕ ಬರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಜಗತ್ತು ಬದಲಾಗ್ತದೆ. ಬೀದಿ ಬದಿ ವ್ಯಾಪಾರಸ್ಥರು ಒಂದಷ್ಟು ಅಪ್ಡೇಟ್ ಆಗಬೇಕು. ಇವತ್ತು ನೀವೆಲ್ಲ ಗೂಗಲ್ ಪೇ ತಗೊಳ್ಳಿಕ್ಕೆ ಸ್ಕ್ಯಾನರ್ ಇಟ್ಟಿದ್ದೀರಿ, ಅಷ್ಟು ಅಪ್ಡೇಟ್ ಆಗಿದೆ, ತಾವು ಕೂಡ ಅಪ್ಡೇಟ್ ಆಗಿದೆ. ಆದರೆ ಇವತ್ತು ಸ್ವಿಗ್ಗಿ ಇದೆ, ಬೇರೆ ಬೇರೆ ಮಾಲ್ಗಳಿಂದ ನೇರವಾಗಿ ಮನೆಗೆ ತರಿಸ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಅಂದರೆ ನೀವು ಒಂದು ಟೌನ್ ಇರ್ಬೋದು, ಒಂದು ಮುನ್ಸಿಪಾಲಿಟಿ ಇರ್ಬೋದು, ಇಲ್ಲ ನಗರಸಭೆ ವ್ಯಾಪ್ತಿಯ ಒಂದು ರೀತಿಯಲ್ಲಿ ಒಂದು ಜೀವ ಯಾಕೆ ಅಂತಂತಂದರೆ, ಮುಂಚೆ ಈ ಥರ ದೊಡ್ಡ ದೊಡ್ಡ ಅಂಗಡಿಗಳು ಇರಲಿಲ್ಲ. ಎಲ್ಲೋ ಸಂತೆಯಿಂದ ತಂದಂಥ ಅಂಗಡಿಗಳ ವ್ಯಾಪಾರ ಸಾಮಾನುಗಳು ರೋಡ್ ಸೈಡಲ್ಲಿ ಹಾಕಿ ಒಂದು ವ್ಯಾಪಾರ ಮಾಡೋಂಥ ಅವಕಾಶ ನಿರಂತರವಾಗಿ ಮುನ್ಸಿಪಾಲಿಟಿ ಕಟ್ಕೊಂಡ್ಬಂದವ್ರೆ. ಬಟ್ ಸಮಸ್ಯೆಗಳು ಅಷ್ಟೇ ಇದೆ ನಿಮಗೆ. ಅಲ್ಲೇ ಧೂಳಲ್ಲಿ ಇತ್ಕೊಂಡು ಗಾಳಿಯಲ್ಲಿ ಇತ್ಕೊಂಡು ಇತ್ತೀಚೆಗೆ ಗಾಡಿಗಳು ಜಾಸ್ತಿ ಆಗಿ ಜನಸಂಖ್ಯೆ ಜಾಸ್ತಿ ಆಗಿಲ್ಲ. ಮುಂಚೆ ನೀವು ಹೇಳಿದಂಗೆ ಒಂದು ಸ್ಕೂಟ್ರ್ ಹೋಗೋಷ್ಟೊತ್ತಿಗೆ ಒಂದು
ನಾನು ಹೇಳ್ತಾರೆ 40-50 ವರ್ಷದಿಂದ ನಾವಂತೂ ನೋಡಿಲ್ಲ, ಬಟ್ ಒಂದೊಂದು ಗಾಡಿ ನೋಡೋಕ್ಕೆ ಅದೃಷ್ಟ ಆಯ್ತಿತ್ತು ಅವತ್ತಿನ ಸಂದರ್ಭದಲ್ಲಿ. ಅವಾಗ್ಲೂ ಕೆಲವು ಜನ ನೀವು ಅಂಗಡಿ ಹಾಕೊಂಡು ಕಾಯ್ಕೊಂಡಿರು, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ಬೋದು, ಕೆಲವು ಈ ಮೇನ್ ರಸ್ತೆಗಳು. ಈಗ ನಾವು ಇಲ್ಲಿ ಈ ಭಾಗದಲ್ಲಿ ನಾವೇನು ರಥ ಬೀದಿ ಇರ್ಬೋದು, ಬಸ್ ಸ್ಟ್ಯಾಂಡ್ ವ್ಯಾಪ್ತಿಯಲ್ಲಿ ಇರ್ಬೋದು, ಟೆಂಪಲ್ ಪಕ್ಕದಲ್ಲಿರ್ಬೋದು, ಮಸೀದಿಗಳ ಪಕ್ಕ, ಹಾಸ್ಪಿಟಲ್ ಪಕ್ಕ, ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಆಟೋ ಸ್ಟ್ಯಾಂಡ್ ಪಕ್ಕದಲ್ಲಿ ನಾವೇನು ವ್ಯಾಪಾರ ಮಾಡ್ಕೊಂಡು ಬಂದಿರೋಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ನನ್ನ ಕಂಡು ಬಂದಿರೋಂಥದ್ದಲ್ಲಿ ಫಸ್ಟು ನಿಮ್ಮ ಆರೋಗ್ಯಕ್ಕೆ ಒಂದು